ಸಿಎಂ ಸಿದ್ದರಾಮಯ್ಯ ಪದತ್ಯಾಗ ರಾಜ್ಯಕ್ಕೆ ಹೈಕಮಾಂಡ್ ಬರೋ ಸಾಧ್ಯತೆ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸುವಂತ ಸಾಧ್ಯತೆ ಇದೆ. ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ನಾಯಕತ್ವ ಬದಲಾವಣೆ ಸಂಬಂಧ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ನಿನ್ನೆಯ ಮೆಗಾ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಂತ ಸುರ್ಜೇವಾಲಾ ಈ ಒಂದು ಆಗಮನದಿಂದ ಒಂದಷ್ಟು ಬದಲಾವಣೆಗಳನ್ನ ಅಥವಾ ಒಂದಷ್ಟು ನಿಖರತೆಯನ್ನ ನಾವು ನೋಡಬಹುದು. ಏನ್ ನಾವು ಸಾಧ್ಯತೆ ಅಂತ ಹೇಳ್ತಾ ಇದೀವಿ, ಆ ಸಾಧ್ಯತೆಯನ್ನ ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ಏನಾದ್ರೂ ಬಂದವರು ಮೀಟಿಂಗ್ ಅನ್ನ ಮಾಡಿ ಇವತ್ತು ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರೆಸ್ ಮೀಟ್ ಕೂಡ ಮಾಡಲಿದ್ದಾರೆ ಇನ್ನೇನು ನಾಳೆ ಅಥವಾ ನಾಡದ್ರಲ್ಲಿ. ಹಾಗಾಗಿ ಆ ಪ್ರೆಸ್ ಮೀಟ್ ನಲ್ಲೂ ಕೂಡ ಅವರು ಈ ಒಂದು ವಿಚಾರವನ್ನ ಅಂದ್ರೆ ಏನ್ ಸಾಧ್ಯತೆ ಅಂತ ನಾವು ಹೇಳ್ತಾ ಇದೀವಲ್ಲ ಅದನ್ನ ಹೌದು ಅದು ಸಾಧ್ಯ ಅಂತ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ರಂಜಿತ್ ಮಾತಾಡ್ತಾ ಇದ್ದಾರೆ. ದಿವಿತ್, ನೀವು ಹೇಳ್ದಂಗೆ 2023ರಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಬಹುಮತದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿತು. ಒಕ್ಕಲಿಗರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಸ್ ವೋಟಿಂಗ್ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ. ಜೆಡಿಎಸ್ ಅನ್ನ ಪಕ್ಕಕ್ಕಿಟ್ಟು ಜೆಡಿಎಸ್ ಶಕ್ತಿಯಾಗಿದ್ದಂತ ಒಕ್ಕಲಿಗರು ಕಾಂಗ್ರೆಸ್ ಜೊತೆಗೆ ಹೋಲ್ ಅಂಡ್ ಸೋಲ್ ಮಾಸ್ ವೋಟಿಂಗ್ ಆಯಿತು. ಹೀಗಿರುವಾಗ ಡಿಕೆ ಶಿವಕುಮಾರ್ ಅವರಿಗೆ ವಾಗ್ದಾನವನ್ನ ಕೊಟ್ಟಿತ್ತು ಹೈಕಮಾಂಡ್, 2.5 ವರ್ಷಗಳ ಕಾಲ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ. ಆದ್ರೆ ಈ ಗ್ಯಾರಂಟಿ ಗೋಜಲಿನ ನಡುವೆ 3 ವರ್ಷ ಕಳೆದೇ ಹೋಯಿತು. ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ಗೆ ಅದನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಸಮಯ ಈಗ ಬಂದಂಗೆ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್. ರಿಪಬ್ಲಿಕ್ ಕನ್ನಡ ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದ್ದಂತ ಮೀಟಿಂಗ್ನ ಇನ್ಸೈಡ್ ಮಾಹಿತಿಯನ್ನ ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇತ್ತು. ಈ ಹೊತ್ತಿಗೂ ಕೂಡ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ದೆಹಲಿಯಿಂದ ಎಲ್ಲ ಕಡೆಗಳಿಂದಲೂ ಕೂಡ ಈಗ ನಿಮಗೆ ಈ ಹೊತ್ತಿನ ಮಾಹಿತಿಯನ್ನ ತಲುಪಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ದೆಹಲಿಯಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಅಭಿಷೇಕ್ ತಲುಪಿಸ್ತಾ ಇದ್ರು. ಅಭಿಷೇಕ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಬಹುಶಃ ಅವರೀಗ ಫುಲ್ ಹ್ಯಾಪಿ ಆಗಿದ್ದಾರೆ. ಅವರ ಮನೆ ಹತ್ರ ಹೇಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ನಿವಾಸದಿಂದ ಅರವಿಂದ್ ಇದ್ದಾರೆ. ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಹನುಮಂತು ನಿನ್ನೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಹನುಮಂತು ಇದ್ದಾರೆ. ಹಾಗೆ ಕಾವೇರಿ ನಿವಾಸದಿಂದ ಸತ್ತರ್ ಇದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ದೇವನಹಳ್ಳಿಯಿಂದ ಮಂಜುನಾಥ್ ಇದ್ದಾರೆ. ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತಾಡಿಸ್ತೀವಿ. ಫಸ್ಟ್ ದಿವಿತ್. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ನಮ್ಮ ರಿಪೋರ್ಟರ್ ಮಾಹಿತಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡೆಸ್ಕ್ ನಿಂದ ಪ್ರತಿನಿಧಿ ಚಂದ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ನಿಮಗೆ ನೇರವಾದಂತಹ ಪ್ರಶ್ನೆ, ಈ ಸಾಧ್ಯತೆಗಳು ಇವೆಲ್ಲವೂ ಕೂಡ ಸಾಧ್ಯ ಆಗಬಹುದಾ ಅಂತ? ಖಂಡಿತವಾಗ್ಲು. ಯಾಕಂತಂದ್ರೆ ಯಾವುದೇ ರೀತಿಯಾದಂತ ರಾಜ್ಯದ ರಾಜಕಾರಣವನ್ನ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಪದೇ ಪದೇ ದೆಹಲಿಗೆ ಡಿಕೆ ಶಿವಕುಮಾರ್ ಎಡೆತಾಕದೆ ಹೋಗ್ತಾ ಇದ್ರು, ಹೈಕಮಾಂಡ್ಗೆ ಮನವಿಯನ್ನ ಮಾಡ್ತಾ ಇದ್ರು. 2.5 ವರ್ಷಕ್ಕೆ ಅಧಿಕಾರವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ವಾದ ಆಗಿತ್ತು. ಜೊತೆಲಿ ಯಾಕಂತಂದ್ರೆ ಹೈಕಮಾಂಡ್ ಮುಂದೆಯೇ ಚರ್ಚೆ ಆಗಿತ್ತು ಅನ್ನುವಂಥದ್ದು. ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಇದು ಚರ್ಚೆ ಆಗ್ತಾ ಬಂದಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಸೂಚನೆ ಕೊಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಹೀಗಾಗಿ ಅಸಮಾಧಾನಗೊಂಡಂತ ಡಿಕೆ ಶಿವಕುಮಾರ್ ಬಣ ಪದೇ ಪದೇ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಮುಂದಾದ್ರೂ ಕೂಡ ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಟ್ಟಿರಲಿಲ್ಲ. ನಿನ್ನೆ ನಡೆದಂತ ಒಂದು ಮಹತ್ವದ ಸಭೆಯಲ್ಲಿ ಒಂದಷ್ಟು ಬದಲಾವಣೆ ಆಗಲೇಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಲಾಗಿತ್ತು. ಯಾಕಂದ್ರೆ ಕಳೆದ ನವೆಂಬರ್ ತಿಂಗಳಿಂದನೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ 2.5 ವರ್ಷಕ್ಕೆ ಆದಂತ ಒಂದು ಮಾತುಕತೆ 3 ವರ್ಷ ಆದ್ರೂ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಈಗ 3 ವರ್ಷ ಕಂಪ್ಲೀಟ್ ಆಗಿರತಕ್ಕಂಥದ್ದು, ಇನ್ನಾದ್ರೂ ಬಿಟ್ಕೊಡ್ಲಿಕ್ಕೆ ಒಂದು ಸೂಚನೆಯನ್ನ ಕೊಡಿ ಅನ್ನುವಂತ ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಹೀಗಾಗಿ ತಾನು ಡಿಸಿಎಂ ಆಗಿದ್ದು ಕೂಡ ಸಿಎಂ ಆಗಬೇಕು ಅನ್ನುವಂತ ಕನಸಿಗೆ ಒಂದು ಚಿಗುರು ಹೊಡೆದಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ನೀವು ಸಿದ್ದರಾಮಯ್ಯನವರು ತಮ್ಮ ಮನಸ್ಸಿನಿಂದ ಒಪ್ಪಿ ತಮ್ಮ ಸ್ಥಾನವನ್ನ ತೆರವು ಮಾಡ್ಕೊಂಡು ಕೊಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು 2 ದಿನದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದೆಲ್ಲವನ್ನು ನೋಡೋದಾದ್ರೆ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲಾದ್ರೂ ರಾಜೀನಾಮೆ ಕೊಡಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೇ ಹೇಳ್ತಾ ಇರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನ ಬಿಟ್ಕೊಡ್ಲಿದ್ದಾರೆ ಅನ್ನುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಎಸ್, ಹನುಮಂತು ಕೂಡ ಇದ್ದಾರೆ. ಹನುಮಂತು, ನಿನ್ನೆ ಕೆಲವು
ಈ ಇನ್ಸೈಡ್ ಮಾಹಿತಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಅವರು ತಿಳಿಸ್ತಾ ಇದ್ರು. ಈಗ ಅಗೈನ್ ಹನುಮಂತು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು ಲೈವ್ ಕನೆಕ್ಟ್ ಆದ್ರೆ ಅವ್ರನ್ನ ನಾವು ಮಾತಾಡ್ಸೋಣ. ಎಸ್ ಹನುಮಂತು, ತಾವೀಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಿ ಹನುಮಂತು? ನಿನ್ನೆ ರಾತ್ರಿವರೆಗೂ ಕೂಡ, ತಡರಾತ್ರಿವರೆಗೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಕೊಟ್ಟಿದ್ರಿ. ಈಗ ತಾವು ಎಲ್ಲಿದ್ದೀರಿ? ಇವತ್ತು ಏನೇನಾಗಬಹುದು ಹನುಮಂತು? ಸದ್ಯಕ್ಕೆ ಇವತ್ತೇನಾದ್ರೂ ಮ್ಯಾಸಿವ್ ಡೆವಲಪ್ಮೆಂಟ್ ಏನಾದ್ರು ನಾವು ನಿರೀಕ್ಷೆ ಮಾಡಬಹುದು ಹನುಮಂತು? ರಂಜಿತ್, ರಾಜಕಾರಣದಲ್ಲಿ ನಿರೀಕ್ಷೆ ಮತ್ತು ಅನಿರೀಕ್ಷಿತ ಬೆಳವಣಿಗೆಗಳು ಸಾಕಷ್ಟು ಆಗ್ತವೆ. ಅಂತದ್ದೇ ಬೆಳವಣಿಗೆಗಳು ಈಗ ಸಿಎಂ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಇಟ್ಕೊಂಡಿರಲಿಲ್ಲ. ಆ ಕಾರಣಕ್ಕಾಗಿನೇ ಅವರು ರಾಹುಲ್ ಗಾಂಧಿಯವರು ಹೇಳಿದ ನಂತರದಲ್ಲಿ ನನ್ನ ತೀರ್ಮಾನವನ್ನ, ನನ್ನ ನಿರ್ಧಾರವನ್ನ, ರಾಹುಲ್ ಗಾಂಧಿಯವರು ಹೇಳಿದ್ರೆ ನಾನು ನಿರ್ಧಾರ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದೀಗ ಸ್ವತಃ ರಾಹುಲ್ ಗಾಂಧಿಯವರಿಗೆ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಅವರು ನಿನ್ನೆ ದೆಹಲಿಯಿಂದ ಬಂದ ತಕ್ಷಣನೇ ಬೇರೆ ಬೇರೆ ಸಚಿವರು, ಶಾಸಕರು ಎಲ್ಲರೂ ಕೂಡ HAL ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರನ್ನ ಸ್ವಾಗತಿಸಿ ಮತ್ತೆ ತಡರಾತ್ರಿ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲೂ ಕೂಡ ಸಭೆಗಳನ್ನ ಮಾಡಿದ್ದಾರೆ. ಸಭೆಗಳನ್ನ ಮಾಡಿ ಈಗಲೂ ಕೂಡ ಬೆಳಗ್ಗೆನೂ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಿಕ್ಕೆ ಅನೇಕ ಜನ ಶಾಸಕರು ಕೂಡ ಬರ್ತಾ ಇದ್ದಾರೆ. ಈಗ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಬಂದು ಅವರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಯ ಆಫರ್ ಅನ್ನ ಕೊಡಲಾಗಿತ್ತು ಅನ್ನುವಂಥದ್ದೇನಿದೆ. ಆ ರಾಜ್ಯಸಭೆಗೆ ಹೋಗ್ಲಿಕ್ಕೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿಕ್ಕೆ ಸಿದ್ದರಾಮಯ್ಯನವರು ಈ ಮೊದಲಿಂದನೂ ಕೂಡ ಒಪ್ಪಿರಲಿಲ್ಲ. ಆದ್ರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲೂ ಕೂಡ ರಾಜ್ಯಸಭೆಗೂ ಕೂಡ ಹೋಗುವಂತ ಅವಕಾಶಗಳಿದಾವೆ ಅನ್ನುವಂತ ಅಭಿಪ್ರಾಯಗಳು ಈಗ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರ ಅಭಿಪ್ರಾಯ ಆಗಿದೆ. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ಒಂದಷ್ಟು ಗೊಂದಲ ಆಗಿತ್ತು. ಯಾಕಂತಂದು ಹೇಳಿದ್ರೆ ಪ್ರಬಲ ನಾಯಕ, ಅಹಿಂದ ಸಮುದಾಯದ ನಾಯಕರಾಗಿದ್ರು, ರಾಜ್ಯ ರಾಜಕಾರಣದಲ್ಲಿ ಮಾಸ್ ಲೀಡರ್ಶಿಪ್ ಹೊಂದಿದ್ರು. ಅಂತಹ ನಾಯಕರನ್ನ ಸುಮ್ಮನೆ ಕೂರಿಸಿದ್ರೆ ಅವರನ್ನು ಸಹಜವಾಗಿ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನೇಕ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡೆ ರಾಜ್ಯಸಭೆಗೂ ಕೂಡ ಆಫರ್ ಅನ್ನ ಕೊಟ್ಟಿತ್ತು. ಆದ್ರೆ ಆಫರ್ ರಾಹುಲ್ ಗಾಂಧಿ ಅವರು ಕೊಟ್ಟ ತಕ್ಷಣ ಅದನ್ನ ಸ್ವೀಕಾರ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ಅದರ ಚರ್ಚೆ, ಸಾಧಕ ಬಾಧಕಗಳನ್ನು ಕೂಡ ಆಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ. ಈಗಿರುವಂತಹ ಸದ್ಯದ ಮಾಹಿತಿ ಪ್ರಕಾರ ರಾಜ್ಯಸಭೆಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಒಂದೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಅಂತಹ ಪ್ರಸಂಗಗಳಾಯ್ತು ಅಂತಂದ ಹೇಳಿದ್ರೆ ಇದರ ಜೊತೆಗೆ ಇವತ್ತು ಕಾವೇರಿ ನಿವಾಸದಲ್ಲೂ ಕೂಡ ಒಂದಷ್ಟು ಸಚಿವರು, ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಬಹುದು. ಮುಂದೆ ಯಾವ ರೀತಿ ಬೆಳವಣಿಗೆಗಳಾಗ್ತದೆ ಅಂತಂದ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಒಂದಷ್ಟು ಪ್ರಬಲವಾಗಿ ಸಾಕಷ್ಟು ವಿರೋಧ ಮತ್ತು ಪರ ಇದ್ದಂತ ವಿಷಯ ಅಂತಂದ ಹೇಳಿದ್ರೆ ಜಾತಿ ಜನಗಣತಿ ವರದಿಯ ವಿಚಾರ ಏನಿತ್ತು ಅದು ಸಾಕಷ್ಟು ರಾಜಕೀಯವಾಗಿ ಕಿಚ್ಚಚ್ಚಿತ್ತು. ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟರು ಅನ್ನೋಂತ ಮಾಹಿತಿ ಲಭ್ಯ ಆಯಿತು. ಈಗ ಏಕಾಏಕಿಯಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸ್ನಲ್ಲೂ ಕೂಡ ಇವತ್ತು 11 ಗಂಟೆಗೆ ಸಭೆ ಆಗುತ್ತೆ. ಆ ಸಭೆಯಾಗಿ ಸಮೀಕ್ಷೆ ಏನಿದೆ ಆ ಸಮೀಕ್ಷಾ ವರದಿ ಸರ್ಕಾರಕ್ಕೆ ಸಲ್ಲಿಸುವಂತ, ಒಂದು ನ್ಯಾಯಾಲಯಕ್ಕೆ ಕೋರ್ಟ್ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ, ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಸಲ್ಲಿಕೆ ಒಂದರಲ್ಲಿ ನಾಳೆ ಬೆಳಗ್ಗೆ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಸಹಜವಾಗಿ ಒಂದು ಇಷ್ಟು ದಿನ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದಂತ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅವರ ಜೊತೆಗೆ ಇದ್ದಂತ ಒಂದಷ್ಟು ನಾಯಕರಿಗೂ ಕೂಡ ಒಂದಷ್ಟು ಧನ್ಯವಾದಗಳು ಹೇಳುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ರಂಜಿತ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಹನುಮಂತು. ಮುಂದಿನ ಬುಲೆಟಿನ್ಗಳಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಹನುಮಂತು.